ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಗಣೇಶ ಹಬ್ಬಕ್ಕೆ ಗಣೇಶ ಬಂದಿದ್ದು ಆಯಿತು, ಹೋಗಿದ್ದು ಆಯಿತು. ಆದರೆ ನಮ್ಮ ವಿಡಿಯೋ ಮಾತ್ರ ತುಂಬಾ ಲೇಟ್ ಆಯಿತು. ಈ ವರ್ಷ ಗಣೇಶ ಹಬ್ಬಕ್ಕೆ ಏನಿದ್ರು ಮಕ್ಕಳದೇ ಹವ. ಮೊದಲ ದಿವಸನೇ ಎಲ್ಲ ಡೆಕೋರೇಷನ್ಗೋಸ್ಕರ ನಮ್ಮ ಮಗ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ವರ್ಷ ಮಾತ್ರ ನನಗೆ ಯಾವುದೇ ಒಂದು ಖುಷಿ ಇದ್ದಿಲ್ಲ. ಗಣೇಶ ಹಬ್ಬ ಮಾಡಲಿಕ್ಕೂ ಇಂಟ್ರೆಸ್ಟ್ ಇದ್ದಿಲ್ಲ. ಜೀವಕ್ಕೆ ಜೀವ ಆಗಿರುವಂಥ ಒಂದು ಜೀವ ನಮ್ಮ ಜೊತೆ ಇಲ್ಲ ಅಂದರೆ ಯಾವ ಹಬ್ಬ ಮಾಡಲಿಕ್ಕೆ ಇಷ್ಟ ಆಗುತ್ತೆ ಹೇಳಿ. ಈ ವರ್ಷವೂ ಅಷ್ಟೇ ನಮಗೆ ಯಾವುದೇ ಒಂದು ಹಬ್ಬ ಮಾಡಲಿಕ್ಕೂ ಖುಷಿ ಇದ್ದಿಲ್ಲ. ಆದರೂ ಮಕ್ಕಳೆಲ್ಲ ಸೇರಿಕೊಂಡು ಮಾಡ್ತೀವಿ ಅಂತ ಹೇಳಿ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿ ವರ್ಷವೂ ಹಬ್ಬವನ್ನು ಮಾಡ್ಕೊಂಡು ಬಂದಿರ್ತೀವಿ. ಹಾಗಾಗಿ ಒಂದು ವರ್ಷ ಮಾಡಿ ಇನ್ನೊಂದು ವರ್ಷ ಬಿಡಬಾರ್ದು ಅನ್ನೋಕ್ಕೋಸ್ಕರ ಗಣೇಶನ ತಂದು ಪೂಜೆ ಮಾಡಿ ಕಳಿಸಬೇಕಾಯಿತು. ಪಾಪ ಹುಡುಗರೆಲ್ಲ ಸೇರಿಕೊಂಡು ರಾತ್ರಿಯೆಲ್ಲ ಕೂತ್ಕೊಂಡು ಏನೇನೋ ಪ್ಲ್ಯಾನ್ ಎಲ್ಲ ಮಾಡಿ ಡೆಕೋರೇಷನ್ ಎಲ್ಲ ರೆಡಿ ಮಾಡಿದರು. ಆದರೆ ಎಲ್ಲ ಲೈಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಬೆಳಗ್ಗೆ ನೋಡಿದ್ರೆ ಕರೆಂಟೇ ಇದ್ದಿಲ್ಲ. ಹೆಂಗೋ ಪಾಪ ಸಣ್ಣ ಹುಡುಗರೆಲ್ಲ ಅವ್ರಿಗೆ ಇಷ್ಟ ಬಂದಾಗೆ ಎಲ್ಲ ಮಾಡ್ಕೊಂಡಿದ್ದಾರೆ. ಹಾಗೆ ಬೆಳಗ್ಗೆ ಗಣೇಶನ ತರೋಕ್ಕೆ ರೆಡಿಯಾಗಿ ಕುಂತಿದ್ರು. ಗಣೇಶನ ತರೋಕ್ಕೋಸ್ಕರ ಎಲ್ಲ ಹುಡುಗರು ರೆಡಿಯಾಗಿ ಅವರೇ ಹೋಗಿದ್ರು. ನಮ್ಮನೇಲಿ ನಾವು ಯಾರೂ ಹೋಗಿದ್ದಿಲ್ಲ. ಅವರೇ ಹೋಗಿ ಗಣೇಶನ ನೋಡಿಕೊಂಡು ಗಣೇಶ ಯಾವುದು ಬೇಕು ಅಂತ ಅವರೇ ಇಷ್ಟಪಟ್ಟು ನೋಡಿ ತೊಗೊಂಡು ಬಂದರು. ಆದರೆ ಈ ಹುಡುಗರೆಲ್ಲ ಏನು ಪ್ಲ್ಯಾನ್ ಮಾಡಿದ್ರು ಅಂದರೆ ಹೊರಗಡೆ ನಾವೇ ಒಂದು ಕಮಿಟಿ ಮಾಡಿ ಕುಳಿಸ್ಬೇಕು, ನಾವೇ ಸಪ್ರೇಟ್ ಕುಂದಿರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದರು. ಆದರೆ ನಾವು ನಮ್ಮ ಮನೆಯವರೆಲ್ಲ ಸೇರಿ ಈ ವಯಸ್ಸಲ್ಲಿ ಮಾಡೋದು ಬೇಡ, ಮುಂದೆ ಇದ್ದಿದ್ದೆಲ್ಲ ಮಾಡೋದು, ನಾವೇ ಮನೇಲಿ ಕುಳಿಸ್ತೀವಲ್ಲ ಅದರಲ್ಲೇ ಬಂದು ನೀವೆಲ್ಲ ಸೇರ್ಕೊಂಡು ಮಾಡ್ಕೊಳ್ಳಿ, ನಮಗೂ ಯಾಕೋ ಇಂಟ್ರೆಸ್ಟ್ ಇಲ್ಲ ಈ ಸರಿ ಮಾಡಲಿಕ್ಕೆ, ನೀವೇ ಎಲ್ಲ ರೆಡಿ ಮಾಡಿ ಅಂತ ಹೇಳಿದ್ವಿ. ಹಾಗಾಗಿ ಪಾಪ ಅವರೇ ಹೋಗಿ ಗಣೇಶನ ತೊಗೊಂಡು ಅವ್ರಿಗೆ ಇಷ್ಟವಾದ ಗಣೇಶನ ತೊಗೊಂಡು ಆಟೋದಲ್ಲಿ ಹೋಗಿ ತೊಗೊಂಡು ಬಂದರು. ಅಂದರೆ ಮೊದಲೇ ದಿವಸನೇ ಹೋಗಿ ಆರ್ಡ್ರ್ ಕೊಟ್ಟು ಬಂದಿದ್ದರು. ಹಾಗಾಗಿ ಅವ್ರಿಗೇನು ಕಷ್ಟ ಆಗಿಲ್ಲ. ಸ್ವಲ್ಪ ಬೇಗನೆ ತೊಗೊಂಡು ಬಂದರು. ಮೊಬೈಲ್ ತೊಗೊಂಡೋಗಿದ್ರು. ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದು ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಮುದ್ದು ಗಣಪ, ಎಷ್ಟು ಕಲರ್ ಗಣಪ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿತ್ತು. ಹಾಗೆ ಗಣೇಶನ ತೊಗೊಂಡು ಬಂದರು. ಹುಡುಗರೆಲ್ಲ ಸೇರಿಕೊಂಡು ಪಟಾಕಿ ಹಚ್ಕೊಂಡು ತುಂಬಾ ಖುಷಿಯಿಂದ ತೊಗೊಂಡು ಬಂದರು. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ಅವರೇ ಹುಡುಗರೇ ಸೇರಿ ಮಾಡಿದ್ದು. ಹಾಗೆ ಗಣೇಶನ ಮನೆ ಒಳಗೆ ತಗೊಂಡು ಬರ್ತಿದ್ದಾಗಲೇ ನನ್ನ ಮಗ ಹೋಗಿ ನೀರು ತೊಗೊಂಡು ಬಂದು ಪಾದ ಪೂಜೆ ಅಂದರೆ ಕಾಲು ತೊಳೆದು ಗಣೇಶನ ಒಳಗೆ ಕರ್ಕೊಂಡು ಹೋದ. ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ನಾನು ಯಾವತ್ತೂ ಈ ಥರ ಮಾಡಿರಲಿಲ್ಲ. ಇವನಿಗಿದೆಲ್ಲ ಹೆಂಗೆ ಗೊತ್ತಾಯಿತು ಅಂತ ನನಗೆ ಆಶ್ಚರ್ಯ ಆಯಿತು. ಒಬ್ಬರು ಗಣೇಶನ ಎತ್ಕೊಂಡಿದ್ರೆ ನನ್ನ ಮಗ ಹೋಗಿ ಕಾಲು ತೊಳೆದು ಗಣೇಶನ ಒಳಗೆ ಕರ್ಕೊಂಡು ಹೋದ. ತುಂಬಾ ಖುಷಿ ಆಯಿತು. ಇವರಿಂದನೂ ಕಲಿಯೋದು ತುಂಬಾ ಇದೆ ಈ ವಯಸ್ಸಲ್ಲೂ ಮಕ್ಕಳಿಗೆ ಒಂದಿಷ್ಟು ತಿಳುವಳಿಕೆ ಇದೆ ಅಂದರೆ ತುಂಬಾ ಖುಷಿಯಾಗತ್ತೆ. ಹಾಗೆ ಮನೆಯೊಳಗೆ ಗಣೇಶ ಬಂದ. ನಮ್ಮ ಮನೆಯವರೆಲ್ಲ ರೆಡಿ ಮಾಡ್ಕೊಂಡಿದ್ರು, ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡ್ತಿದ್ರು. ಮನೆಯೊಳಗೆ ಗಣೇಶ ಬಂದ ತಕ್ಷಣ ಅದನ್ನಿಟ್ಟು ಪೂಜೆ ಮಾಡಿ ಡೆಕೋರೇಷನ್ ಎಲ್ಲ ರೆಡಿ ಮಾಡಿಟ್ಟಿದ್ರಲ್ಲ, ಹಾಗೆ ಗಣೇಶನಿಗೆ ಹೂವಿನ ಅಲಂಕಾರ ಮತ್ತು ಗೆಜ್ಜೆ ವಸ್ತ್ರ ಇವೆಲ್ಲ ಹಾಕಿ ಡೆಕೋರೇಷನ್ ಮಾಡಿದರು. ಒಂದು ವಿಷಯ ಏನಂದರೆ ಪಾಪ ರಾತ್ರಿಯೆಲ್ಲ ಕೂತ್ಕೊಂಡು ಲೈಟ್ಸು ಅದೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಹುಡುಗರು, ಬೆಳಗ್ಗಿಂದನೇ ಕರೆಂಟ್ ಇದ್ದಿಲ್ಲ. ಒಂದು 12 ಗಂಟೆ, ಸುಮಾರು 3 ಗಂಟೆವರೆಗೂ ಕರೆಂಟ್ ಇದ್ದಿಲ್ಲ. ಆಮೇಲೆ 3 ಗಂಟೆ ನಂತರ ಕರೆಂಟ್ ಬಂತು. ಅಷ್ಟರೊಳಗಡೆ ಪೂಜೆ ಎಲ್ಲ ಆಗಿತ್ತು ನಮ್ಮದು. ಇವರೇ ಎಲ್ಲ ಹುಡುಗರು ಮತ್ತು ನಮ್ಮ ಮನೆಯವರೆಲ್ಲ ಸೇರಿ ಪೂಜೆ ಮಾಡಿದರು. ಈ ರೀತಿಯಾಗಿ ಹೂವೆಲ್ಲ ಇಟ್ಟು ತುಂಬಾ ಚೆನ್ನಾಗಿ ಮಾಡಿದರು. ಆದರೆ ನಿಜ ಹೇಳ್ಬೇಕಂದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ದೇವ್ರ ಹತ್ರ ಮಾತ್ರ ಈ ಸರಿ ಹೋಗೇ ಇಲ್ಲ. ನಾನು ದೇವ್ರ ಒಂದು ಕೈ ಮುಗ್ದಿಲ್ಲ. ತುಂಬಾ ನೋವಾಗಿತ್ತು, ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು. ಯಾಕಂದರೆ ಎದಕ್ಕೋಸ್ಕರ ನಾನು ತುಂಬ ಬೇಜಾರಾಗಿದ್ದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗೆ ಸಾಯಂಕಾಲ ಆಯಿತು. ಸುಮಾರು 7:07ವರೆಗೆ ಗಣೇಶನ ವಿಸರ್ಜನೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಗಣೇಶನ ಮನೆಯೆಲ್ಲ ಓಡಾಡಿಸ್ಕೊಂಡು ಸುಮಾರು ನಮ್ಮ ಮನೆಯಿಂದ ಸುಮಾರು ದೂರ ಆಗುತ್ತೆ, ಕಾಲುವೆ ಹತ್ರ ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಹೊರಟಿದ್ರು ಎಲ್ಲ ರೆಡಿ ಮಾಡಿಕೊಂಡು. ಮತ್ತು ಗಣೇಶನಿಗೆ ಹೊರಡೋ ಟೈಮಲ್ಲಿ ಬುತ್ತಿ ಕಟ್ಟಬೇಕಲ್ಲ, ನಾವೇನು ಎಡೆಗೆ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಇಟ್ಟು ನಮ್ಮ ಅಕ್ಕ ಏನು ಮಾಡಿದ್ರು ಅದನ್ನೆಲ್ಲ ಎಡೆಗೆ ಇಟ್ಟಿರುವಂಥದ್ದೆಲ್ಲ ತೊಗೊಂಡು ಬುತ್ತಿ ಕಟ್ಟಿದ್ರು ಗಣೇಶನಿಗೆ. ಖಾಲಿ ಕೈಲಿ ಕಳಿಸ್ಬಾರ್ದು ಅಂತಾರಲ್ಲ ಗಣೇಶನ, ಹಾಗಾಗಿ ಇಟ್ಟಿರುವಂಥ ಎಡೆಯಲ್ಲಿ ಸ್ವಲ್ಪ ತೊಗೊಂಡು ಅದನ್ನು ಬುತ್ತಿ ಕಟ್ಟಿ ಗಣೇಶ ವಿಸರ್ಜನೆಗೆ ರೆಡಿ ಮಾಡಿಕೊಂಡ್ರು. ತುಂಬ ದೂರ ಆಗ್ತಿತ್ತು. ಹಾಗೆ ಮಳೆ ಬರ್ತಿತ್ತಲ್ಲ, ಸ್ವಲ್ಪ ಬೇಗನೆ ಹೊರಟರು. ಗಣೇಶ ಹಬ್ಬ ಬಂದರೆ ಸಾಕು ನಮಗೆ ಅಷ್ಟು ಖುಷಿ ಆಗ್ತಿತ್ತು. ಯಾಕಂದರೆ ಗಣೇಶ ಹಬ್ಬನೇ ನಮಗೆ ದೊಡ್ಡ ಹಬ್ಬ ಆಗಿತ್ತು.
ಬೆಳಿಗ್ಗೆಲ್ಲ ಪೂಜೆ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಸಾಯಂಕಾಲ ಕಳಿಸೋವರೆಗೂ ನಮಗೆ ಎಷ್ಟೋ ಒಂಥರ ನೆಮ್ಮದಿ ಇರ್ತಿತ್ತು. ಸಾಯಂಕಾಲ ಕಳಿಸ್ತಿದ್ದೀವಿ ಅಂದರೆ ಅಷ್ಟು ದುಃಖವೂ ಆಗ್ತಿತ್ತು. ಆದರೆ ಈ ಸಾರಿ ನಾವು ಕೇಳಿದ್ದು ಒಂದೇ ದೇವರಿಗೆ ಭಗವಂತನ ಹತ್ರ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಒಂದೇ ಒಂದು ಪ್ರಶ್ನೆ ನಾನು ಕೇಳಿದ್ದು ಈ ಸಾರಿ. ಎಲ್ರಿಗೂ ನಾನು ಹೇಳೋದು ಇಷ್ಟೇ, ಯಾವುದೇ ಒಂದು ಹಬ್ಬ ಆಗಲಿ ಫಂಕ್ಷನ್ ಆಗಲಿ ತುಂಬಾ ಖುಷಿಯಿಂದ ಮಾಡಿ. ಯಾಕಂದರೆ ಯಾವ ಟೈಮಲ್ಲಿ ದೇವರು ಭಗವಂತ ನಮಗೆ ಯಾವ ಪರೀಕ್ಷೆ ಇಡ್ತಾನೆ ಅಂತ ಗೊತ್ತಾಗಲ್ಲ. ಕಳೆದ ವರ್ಷ ಇದ್ದವರು ಈ ವರ್ಷ ಹಬ್ಬಕ್ಕಿರಲ್ಲ, ಈ ವರ್ಷ ಇದ್ದವರು ಮುಂದಿನ ವರ್ಷ ನಮ್ಮ ಜೊತೆ ಇರಲ್ಲ. ಆ ನೋವು ಅನುಭವಿಸಿದವ್ರಿಗಷ್ಟೇ ಗೊತ್ತಿರುತ್ತೆ. ನಾವು ತುಂಬಾ ಖುಷಿಯಾಗಿದ್ದೀವಿ ಅಂದ್ಕೊಳ್ಳುವಷ್ಟರಲ್ಲಿ ಭಗವಂತ ಯಾವುದೋ ಒಂದು ಸಮಸ್ಯೆ ನಮಗೆ ತಂದೆ. ಅಂತೂ ಇಂತೂ ಖುಷಿಯಾಗಿ ಮಾಡಬೇಕಾಗಿರುವಂಥ ಹಬ್ಬನ ತುಂಬಾ ಬೇಜಾರಲ್ಲೇ ಮಾಡಿದ್ವಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.